ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ಇಂಟ್ರೋಸ್ ಬೇಕಾ? introzone.comಗೆ ವಿಸಿಟ್ ಮಾಡಿ. ಇದರಲ್ಲಿ ನಿಮಗೆ ಲೋಗೋ ರಿವೀಲ್, ಲೋವರ್ ಥ್ರೆಡ್ಸ್ ಮತ್ತು ಸಬ್ಸ್ಕ್ರೈಬ್ ಬೆಲ್ ಇಂಟ್ರೋ, ಸೊ ಈ ಥರದ ಎಲ್ಲ ಯೂಟ್ಯೂಬ್ ಎಸೆನ್ಷಿಯಲ್ ಇಂಟ್ರೋಸ್ಗಳು ನಿಮಗೆ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಇದನ್ನು ನಾನೇ ಮಾಡ್ತಾ ಇದ್ದೀನಿ. ಈ ಒಂದು ವೆಬ್ಸೈಟ್ ನಂದೆ. ಸೊ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ, ನಿಮ್ಮ ಒಂದು ಇಂಟ್ರೋನ ಸೆಲೆಕ್ಟ್ ಮಾಡಿ ಮತ್ತೆ ಪರ್ಚೇಸ್ ಮಾಡಿ. ಪರ್ಚೇಸ್ ಮಾಡಿದ 7 ದಿನಗಳ ಒಳಗಡೆ ನಿಮ್ಮ ಒಂದು ಇಂಟ್ರೋ ನಿಮಗೆ ಇಮೇಲ್ ಮುಖಾಂತರ ಡೆಲಿವರಿ ಆಗುತ್ತೆ. ನೀವೇನಾದರೂ ಕನ್ನಡ ಟೆಕ್ ಅಫಿಷಿಯಲ್ ಅನ್ನೋ ಒಂದು ಪ್ರೋಮೋ ಕೋಡನ್ನು ಯೂಸ್ ಮಾಡಿದ್ರೆ ನಿಮಗೆ 30% ಡಿಸ್ಕೌಂಟ್ ಸಿಗುತ್ತೆ. ಸೊ ವೆಬ್ಸೈಟ್ ಲಿಂಕು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇವಾಗಲೇ ಚೆಕ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಏರ್ಟೆಲ್ ಈಗ ಅನೌನ್ಸ್ ಮಾಡಿದ್ದಾರೆ ಅವರೇ ಈಗ ಭಾರತದ ಫಸ್ಟ್ ಟೆಲ್ಕೋ ನೆಟ್ವರ್ಕ್ ಅಂತ. ಸೊ ಯಾಕೆ ಅಂತ ನೋಡಿದ್ರೆ, ಫಸ್ಟ್ ಟೈಮ್ ನಮ್ಮ ಭಾರತ ದೇಶದಲ್ಲಿ ಲೈವ್ ಆಗಿ 5G ಡೆಮಾನ್ಸ್ಟ್ರೇಷನ್ ಅನ್ನ ಮಾಡಿದ್ದಾರೆ ಒಂದು ಕಮರ್ಷಿಯಲ್ ನೆಟ್ವರ್ಕ್ ಅಲ್ಲಿ. ಸೊ ಅದಕ್ಕೋಸ್ಕರ ನಮ್ಮ ಭಾರತದ ಫಸ್ಟ್ ಟೆಲ್ಕೋ ಅಂತ ಕರೆಸ್ಕೊಂಡಿದ್ದಾರೆ. ಸೊ ಈ ಒಂದು ಲೈವ್ 5G ಟೆಸ್ಟ್ ಅನ್ನ ಹೈದರಾಬಾದ್ ಸಿಟಿನಲ್ಲಿ ಮಾಡಿದ್ದಾರೆ. ಸೊ ಇದಕ್ಕೆ ಏರ್ಟೆಲ್ನ 1800 ಮೆಗಾಹರ್ಟ್ಸ್ ಬ್ಯಾಂಡ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಸ್ಪೀಡ್ ಬಂದ್ಬಿಟ್ಟು ಅಮೇಝಿಂಗ್ ಆಗಿದೆ. 1 GB ಫೈಲ್ ಡೌನ್ಲೋಡ್ ಆಗಲಿಕ್ಕೆ ಬರೀ 37 ಸೆಕೆಂಡ್ ಮಾತ್ರ ತಗೊಂಡಿದೆ. ಓಕೆ, ಮತ್ತೆ ಲೇಟೆನ್ಸಿ ನೋಡೋದಾದ್ರೆ ಎಷ್ಟು ಫಾಸ್ಟ್ ಆಗಿ ಬ್ರೌಸ್ ಆಗ್ತಿದೆ ಅಂದ್ರೆ ಹೇಳಕ್ಕೆ ಆಗ್ತಿಲ್ಲ. 5G ಅಷ್ಟು ಸ್ಪೀಡ್ ಆಗಿದೆ. ಸೊ ಆ ರೀತಿ ಒಂದು ಸ್ಪೀಡ್ ಈ ಒಂದು 5G ನೆಟ್ವರ್ಕ್ ಕೊಡ್ತಾ ಇದೆ. ಸೊ ಈ ಒಂದು 5G ನೆಟ್ವರ್ಕ್ಗೆ ಏರ್ಟೆಲ್ನವರು ಡೈನಮಿಕ್ ಸ್ಪೆಕ್ಟ್ರಮ್ ಶೇರಿಂಗ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಏನಪ್ಪ ಇದು ಅಂತ ನೋಡಿದ್ರೆ, ಎಕ್ಸಿಸ್ಟಿಂಗ್ 4G ನೆಟ್ವರ್ಕ್ ಇದೆಯಲ್ಲ, ಸೊ ಇದರಲ್ಲೇ ಸ್ವಲ್ಪ ಅಪ್ಗ್ರೇಡ್ ಅನ್ನ ಮಾಡಿದ್ರೆ ಸಾಕು, ಆ ಒಂದು ನೆಟ್ವರ್ಕ್ನಲ್ಲೇ ನಮಗೆ 5G ನೆಟ್ವರ್ಕ್ ಸಿಗುತ್ತೆ. ಸೊ ಈ ಒಂದು 5G ಟೆಸ್ಟ್ ಅನ್ನ ಆಲ್ರೆಡಿ ಮಾರ್ಕೆಟಲ್ಲಿರುವ ಓಪೋ ಫೈಂಡ್ X2 Pro ಮತ್ತು ಓಪೋ ರೆನೋ 5 Pro ಅನ್ನೋ ಒಂದು 2 5G ಮೊಬೈಲ್ನಲ್ಲಿ ಟೆಸ್ಟ್ ಮಾಡಿದ್ದಾರೆ. ಸ್ಪೀಡ್ ಬಂದ್ಬಿಟ್ಟು ಅಮೇಝಿಂಗ್ ಆಗಿ ಬಂದಿದೆ. ಸೊ ಆಲ್ರೆಡಿ ಇರುವ 4G ನೆಟ್ವರ್ಕ್ ಅಲ್ಲಿ ಈ ತರ 5G ಅಪ್ಗ್ರೇಡ್ ಅನ್ನ ಮಾಡೋದ್ರಿಂದ ಅದನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ತುಂಬಾ ಟೈಮ್, ವರ್ಷಗಟ್ಟಲೆ ತಗೊಳ್ಳಲ್ಲ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಮಗೆ 5G ನೋಡ್ಲಿಕ್ಕೆ ಸಿಗುತ್ತೆ. ಮತ್ತೆ ಕೆಲಸ ಸ್ವಲ್ಪ ಇರೋ ಕಾರಣದಿಂದಾಗಿ ನಮಗೆ 5G ಪ್ಲಾನ್ಸ್ಗಳೆಲ್ಲ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಹಾಗಾದ್ರೆ ಯಾವಾಗ ಇದು ಆ ಕೆಲಸನ ಶುರು ಮಾಡ್ತಾರೆ ಅಂತ ನೋಡಿದ್ರೆ, ಫಸ್ಟ್ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಎಲ್ಲ ತಕೊಂಡು ಆಮೇಲೆ ಕೆಲಸವನ್ನ ಶುರು ಮಾಡ್ತಾರೆ. ಸೊ ನನ್ನ ಪ್ರಕಾರ ಹೇಳಬೇಕು ಅಂದ್ರೆ, ಏರ್ಟೆಲ್ ಆಗಿರಲಿ, ಜಿಯೋ ಆಗಿರಲಿ, ಯಾವುದೇ ಒಂದು ನೆಟ್ವರ್ಕ್ ಆಗಿರಲಿ, 4G ಅಂತ ಹೇಳಿ 3G ಸ್ಪೀಡ್ ಅನ್ನ ಕೊಟ್ಟರು. ಈಗ 5G ಅಂತ ಹೇಳ್ತಿದ್ದಾರೆ. 5G ಅಂತ ಹೇಳ್ಬಿಟ್ಟು 4G ಸ್ಪೀಡ್ ಅನ್ನ ಕೊಡದೇ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ 5G ಲಾಂಚ್ ಆಗ್ತಿದೆ. ಬೇರೆ ಬೇರೆ ನೆಟ್ವರ್ಕ್ ಅವರು ಬೇರೆ ಬೇರೆ ಒಂದು ಬ್ಯಾಂಡ್ಸ್ ಅನ್ನ ಹೇಳ್ತಿದ್ದಾರೆ, 5G ಬ್ಯಾಂಡ್ಸ್ ಅನ್ನ. ಸೊ ಏರ್ಟೆಲ್ನವ್ರು ನೋಡ್ಬೇಕಂದ್ರೆ 1800 ಮೆಗಾಹರ್ಟ್ಸ್ ಬ್ಯಾಂಡ್ ಅನ್ನ ಹೇಳಿದ್ದಾರೆ, 2100 ಮೆಗಾಹರ್ಟ್ಸ್ ಬ್ಯಾಂಡು, 2300 ಮೆಗಾಹರ್ಟ್ಸ್ ಬ್ಯಾಂಡು. ಮತ್ತೆ ಜಿಯೋ ಕಡೆ ನೋಡೋದಾದ್ರೆ ಇವರು sub-6 ಗಿಗಾಹರ್ಟ್ಸ್ ಒಂದು ಬ್ಯಾಂಡ್ ಅನ್ನ ಕೊಡ್ತಾರೆ. ಸೊ ಇದರಲ್ಲಿ 800 to 700 ಮೆಗಾಹರ್ಟ್ಸ್ ಸ್ಪೀಡ್ ಇರುತ್ತೆ. ಸೊ ಈ ತರ ಬೇರೆ ಬೇರೆ ಬ್ಯಾಂಡ್ಸ್ ಅನ್ನ ಹೇಳಿ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಸೊ ಹಾಗಾದ್ರೆ ನಿಮಗೆ ಒಂದು ಕನ್ಫ್ಯೂಸ್ ಇರ್ಬೋದು. ಈಗ ನಾವು 5G ಮೊಬೈಲ್ ಅನ್ನ ತಗೊಳ್ಳೋದಾದ್ರೆ ಯಾವ ಒಂದು ಮೊಬೈಲ್ ಅಂದ್ರೆ ಯಾವ ಬ್ಯಾಂಡ್ ಅನ್ನ ಸಪೋರ್ಟ್ ಮಾಡುವಂತಹ ಮೊಬೈಲ್ ಅನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದರ ಒಂದು ವಿಡಿಯೋ ನೆಕ್ಸ್ಟ್ ನಾನು ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲನ್ನು ಫಾಲೋ ಮಾಡ್ತೀರಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.